ಶ್ರೀಕೃಷ್ಣ ಪರಮಾತ್ಮನ ದರ್ಶನವನ್ನು ಪಡೆಯಲೆಂದು ಬಂದರೆ ಪರಮಾತ್ಮನು ನಿದ್ರಿಸುತ್ತಿರುವನಲ್ಲ. ನಾಗಶಯನ ಹರಿ ನಾಗಶಯನ ಹರಿ ಪರಿ ಯೋಗ ನಿದ್ರೆಯಲಿಹುದು ಬಲು ಸೋಜಿಗ, ಯೋಗ ನಿದ್ರೆಯಲಿಹುದು ಬಲು ಸೋಜಿಗ. ನಾಗಶಯನ ಹರಿ ಖಗವಾಹನ ಶ್ರೀ ಅರಿಯು ಯುಗ ಯುಗದಳು ಅವತಾರವನ ಕುರು ಪಾಂಡವರ ಸಹಿತ ಜಗದ ಜನರ ಜಂಜಾಟಲ್ಲಿ. ನಾಗಶಯನ ಹರಿ ಪರಿ ಯೋಗ ನಿದ್ರೆಯಲಿಹುದು ಬಲು ಸೋಜಿಗ. ನಾಗಶಯನ ಹರಿ ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನು ಸೂತ್ರಧಾರ. ಕುರು ಪಾಂಡವರ ಭೂಮಿ ವಿಚಾರದಿ ಚಿಂತೆಗೀಡಾಗಿ ಹನು ಸೂತ್ರಧಾರ. ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ, ಹರಿಯ ನಟನೆಯು ಆಶ್ಚರ್ಯಕರ. ನಿಗಮ ಗೋಚರನ ಕೀರ್ತಿ ಅಪಾರ, ನಿಗಮ ಗೋಚರನ ಕೀರ್ತಿ ಅಪಾರ. ನಾಗಶಯನ ಹರಿ ಪರಿ ಯೋಗ ನಿದ್ರೆಯಲಿಹುದು ಬಲು ಸೋಜಿಗ. ಯೋಗ ಶಯನ ಹರಿ. ಜಗತ್ರಕ್ಷಕನಾದ ಶ್ರೀಕೃಷ್ಣ ಪರಮಾತ್ಮನು ತನ್ನ ಆತ್ಮ ಸಂರಕ್ಷಣೆಯನ್ನು ಎಷ್ಟು ಜಾಗೃತನಾಗಿ ಕಲ್ಪಿಸಿಕೊಂಡಿರುವನು. ಅನುಗಾಲವು ಈ ಆದಿಪುರುಷನ ಸಾನ್ನಿಧ್ಯವನ್ನು ಪಡೆದ ನನ್ನಂತಹ ಭಕ್ತನಲ್ಲವೇ ಸುಕೃತಶಾಲಿ. ಯಾವ ದುರ್ಜನರ ಶಿಕ್ಷೆಗೋ ಅದಾವ ಸಜ್ಜನರ ಮೋಕ್ಷಕೋ, ಯಾವ ದುರ್ಜನರ ಶಿಕ್ಷೆಗೋ ಅದಾವ ಸಜ್ಜನರ ಮೋಕ್ಷಕೋ. ನಿನ್ನೀ ನಟನೆಯ ಜಾಲವೋ ನಿರ್ಮಲ ಭಾವದ ಕೂರ್ಮರೇ, ನಿನ್ನೀ ನಟನೆಯ ಜಾಲವೋ ನಿರ್ಮಲ ಭಾವದ ಕೂರ್ಮರೇ. ಮಂದರಗಿರಿಗೆ ಚುಂಬನವಿತ್ತು ದರೆಯ ದುರಂತವನೀಗಿದ, ಮಂದರಗಿರಿಗೆ ಚುಂಬನವಿತ್ತು ದರೆಯ ದುರಂತವನೀಗಿದ. ನಾಗಶಯನ ಹರಿ ಪರಿ ಯೋಗ ನಿದ್ರೆಯಲಿಹುದು ಬಲು ಸೋಜಿಗ. ನಾಗಶಯನ ಹರಿ ಖಗವಾಹನ ಶ್ರೀ ಹರಿಯೋ ಯುಗ ಯುಗದಳು ಅವತಾರವನೆತ್ತಿ ಕುರು ಪಾಂಡವರ ಸಹಿತ ಜಗದ ಜನರ ಜಂಜಾಟವನೀಗ. ನಾಗಶಯನ ಹರಿ ಪರಿ ಯೋಗ ನಿದ್ರೆಯಲಿಹುದು ಬಲು ಸೋಜಿಗ. ನಾಗಶಯನ ಹರಿ ನಾಗಶಯನ ಹರಿ ನಾಗಶಯನ ಹರಿ. ಇರಲಿ ಇರಲಿ, ಮತ್ತೆ ಬಂದು ಕಾಣುವೆ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನಾವು
ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿ ತೋತ್ತಿವೆ. ನವಿಲು ಸಾರಂಗ ಪಕ್ಷಿಗಳಿಗೆ ಚಿತ್ರದಿ ನಗುತ್ತಿವೆ, ಮುತ್ತು ಮಾಣಿಕ್ಯ ರತ್ನಗಳಿಗೆ ತಳತಳಿ ತೋತ್ತಿವೆ. ದೇವಲೋಕಾದಿ ಲೋಕವೇ ಎರುಗಿ ಧರಗಿಳಿದಂತಿದೆ, ದೇವಲೋಕಾದಿ ಲೋಕವೇ ಎರುಗಿ ಧರಗಿಳಿದಂತಿದೆ. ಎನಿತೋ ಈ ಕೃಷ್ಣನ ದರ್ಪದ ಸಿರಿತನ, ಎನಿತೋ ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ ವೈಭವಾನಂದವಾಗಿದೆ, ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ, ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ, ವಿವಿಧ ಮಣಿಮಕುಟ ವಜ್ರ ವೈಡೂರ್ಯಗಳಿಂದ ಅಲಂಕೃತಗೊಂಡು ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನರ ಮನೆ. ಎತ್ತ ನೋಡಿದ ರತ್ತ ಚಿತ್ರ ವಿಚಿತ್ರವಾಗಿ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ. ಅದು ಈ ಮಾಧವನರ ಮನೆಯಲ್ಲಿ ರಂಬೆ, ಊರ್ವಶಿ, ಮೇನಕ, ತಿಲೋತ್ತಮೆಯರ ಮನೆ ಮೆಚ್ಚಿಸುವಂತೆ ಸಿದ್ಧ ಮಾಡಿ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವ ಈ ಮಾಧವನ ಶಯನಗೃಹವು ಎನ್ನ ಶರೀರವನ್ನು ಮನಸ್ಸಿನ ಚಿಂತಾಗ್ನಿಯನ್ನೇ ಹರಿಸಿ ಸಕಲ ಸಾಮ್ರಾಜ್ಯವನ್ನೇ ಮರೆಸುವಂತಿದೆಯಲ್ಲ. ಅಬ್ಬಾ, ಇದು ನಿಜವಾಗಿಯೂ ರಂಗು ರಂಗಿನ ರಂಗನರ ಮನೆ. ಸರಿ ಇರಲಿ. ಅಬ್ಬಾ, ಅದಾವ ಶಿಲ್ಪಿಯ ಕೈ ಚಾತುರ್ಯ! ಈ ಶಿಲಾಬಾಲಕಿಯರ ಸೌಂದರ್ಯ ನನ್ನ ಮನವನ್ನು ಸೂರೆಗೊಳ್ಳುತ್ತಿರುವುದಲ್ಲ. ಬಳ್ಳಿಯಂತೆ ಬಳುಕುವ ನಡು, ಮಿಂಚಿನಂತೆ ಹೊಳೆವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತ ಮಂದಾಸ, ಮೋಹಿಸುವಂತ ಮಂದಾಸ. ಇವೆಲ್ಲವನ್ನು ನೋಡುತ್ತಿದ್ದರೆ ಈ ಶಿಲಾಬಾಲಕಿಯನ್ನೊಂದು ಈ ಶಿಲಾಬಾಲಕ್ಕೆ ನಂಬಿ ನಾನೇ ಒಂದು ಸಾರಿ ಬಿಗಿದಪ್ಪಲೇ ಎನ್ನುವ ಸುಂದರ ಶಿಲೆಗಳು. ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ಸ್ವಾಗತ ಗುರುನಂದನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ವಯ್ಯ ದುರ್ಯೋಧನ, ಸ್ವಾಗತ ಸ್ವಾಗತ ಗುರುನಂದನ.
ಕುರುವಂಶ ಕುಲ ತಿಲಕ ಕೌರವೇಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಕುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಕೌರವ ಕೌರವೇಶ್ವರ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ಅಖಿಲ ಸಾಮ್ರಾಟ ಚಕ್ರೇಶ್ವರ ಭಲೆ ಭಲೆ ನರ್ತಕಿಯರೇ ಅಖಿಲ ಸಾಮ್ರಾಟ ಚಕ್ರೇಶ್ವರ ಚಲದಂಕ ಈ ವೀರ ಪ್ರಚಂಡ ಕೌರವ ಚಲದಂಕ ಈ ವೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಂದನ ಕರದೊಳು ಗದೆಯಿನ್ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಗದೆಯಂ ಪಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಹುರಿಮೀಸೆಯ ದೊರೆ ಈ ಸರದಾರ ಕೌರವೇಶ್ವರ ಹುರಿಮೀಸೆಯ ದೊರೆ ಈ ಸರದಾರ ಹುರಿಮೀಸೆಯ ದೊರೆ ಈ ಸರದಾರ ನಡೆಯುವ ಭಂಗಿಯು ಬಹು ಗಂಭೀರ ನಡೆಯುವ ಭಂಗಿಯು ಬಹು ಗಂಭೀರ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ 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 ಗುರುನಂದನ 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 ಚೇಚೆ ನನಗೆ ಎತ್ತರ ಭ್ರಾಂತು ಇದೇನು ಕನಸೆ ಓಹೋ ಇದೆಲ್ಲವೂ ಕೃಷ್ಣನ ಮಾಯಿ ಕೃಷ್ಣ ಈ ನಿನ್ನ ಸೇನಾಗೃಹವು ದಶ ದಿಕ್ಕುಗಳಲ್ಲಿ ಹೆಸರಾಂತವಾಗಲೆಂದು ನಿರ್ಮಿಸಿರುವೆಯ ಈ ನಿನ್ನ ಮಾಯಾ ಮಂದಿರವನ್ನು ನೋಡಿ ಬೆರಗಾಗುವನಲ್ಲ ಈ ಕುರುಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಶತ್ರು ಧ್ವಂಸ ದುರೀಣ ಹಸ್ತಿನಾವತಿಯ ಮಣಿ ಮಕುಟ ರತ್ನ ಸಿಂಹಾಸನಾಧೀಶ್ವರ ಕ್ಷತ್ರಿಯ ಕುಲಲ ರಾಮ ಆರ್ತ ಜನ ಪರಿಪಾಲಕನಾದ ಈ ಛಲದಂಕ ಮಲ್ಲ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಓಹೋ ಸಾತ್ವಿಕಿ ಮಹಾಶಯರು ಸಾತ್ವಿಕಿ ದುರ್ಯೋಧನ ಸಾರ್ವಭೌಮನಿಗೆ ವಂದಿಸುವೆನು. ಸಾತ್ವಿಕಿ ಕೃಷ್ಣನಲ್ಲಿರುವನು ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಏನು ನಾನು ಹತ್ತಿರಾವತಿಯಿಂದ ದ್ವಾರಕೆಗೆ ಬಂದರು ಏನು ನಿನ್ನ ಕೃಷ್ಣನು ನಿದ್ರಿಸುತ್ತಿರುವನೇ ನಿದ್ರಿಸಲಿ. ಸಾತ್ವಿಕಿ ನಿಮ್ಮಲ್ಲೊಂದು ಮಾತಿರುವುದು. ಏನು ಸುಯೋಧನ? ಪಾಂಡವರಿಗೂ ನಮಗೂ ಭೀಕರವಾದ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸಬೇಕು. ಅದು ಏಕೆ ಸಾಧ್ಯ ಸುಯೋಧನ? ಏಕೆ? ನಾವು ಶ್ರೀಕೃಷ್ಣನ ಅಧೀನರು ಇರಬಹುದು. ಆತನು ಯಾರ ಪರ ವಹಿಸುವನೋ ಅವರ ಕಡೆ ನಾವಿರುವೆವು. ಪ್ರಶ್ನೆಗೆ ತಕ್ಕ ಉತ್ತರ ಸಾತ್ವಿಕಿ. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾದವ ಸೈನ್ಯವೆಲ್ಲವೂ ನಮಗೆ ಸೇರಿದಂತೆ.
ಸುಯೋಧನ, ಈ ಪೀಠದಲ್ಲಿ ಕುಳಿತುಕೋ. ಸಾತ್ಯಕಿ, ಈ ನಿನ್ನ ಕೃಷ್ಣನನ್ನು ನಾನೊಂದು ಬಾರಿ ಎಚ್ಚರಿಸಲಿ. ಪ್ರಯತ್ನಿಸು. 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 ಮಾಧವ, ಮುಕುಂದ, ಜನಾರ್ದನ, ಎಂತಹ ನಿಶ್ಚಿಂತ ಪುರುಷರಯ್ಯ ಈ ಕೃಷ್ಣ. ರಾಜ್ಯ ಕೋಶಾದಿಗಳೆಲ್ಲವನ್ನು ತನ್ನ ಅಣ್ಣ ಬಲರಾಮನಿಗೆ ಒಪ್ಪಿಸಿ ಈ ಮಧ್ಯಾಹ್ನದ ವೇಳೆಯಲ್ಲಿ ಸುಖತಲ್ಪದಲ್ಲಿ ನಿದ್ರಿಸುತ್ತಿರುವನಲ್ಲ. ನಿದ್ರಿಸಲಿ, ನಿದ್ರಿಸಲಿ, ಚೆನ್ನಾಗಿ ನಿದ್ರಿಸಲಿ. ಕಾರ್ಯ ಸಾಧನೆಗಾಗಿ ಬಂದಿರುವಾಗ ಇವೆಲ್ಲವನ್ನು ಚಿಂತಿಸಿ ಫಲವಿಲ್ಲ. ಈತನು ಎಚ್ಚರವಾಗುವ ತನಕ ಕಾದು ಕುಳಿತು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವೆ. ಗೋಪಾಲಕನಾದ ನಾನು ಗೋಪಾಲಕನ ಪಾದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಸದಾ ನಿನ್ನ ಅಭಯಂ ನಿರಂತರಂ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ನಿರಂತರಂ ಕೋರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ದೀನಬಂಧು ನಿಗಮ ಗಮ ಸಿಂಧು. ದೀನಬಂಧು ನಿಗಮ ಗಮ ಸಿಂಧು. ಅಗಣಿತ ಗುಣಗಣ ಹರಿಕುಲ ಮರ್ದನ. ಅಗಣಿತ ಗುಣಗಣ ಹರಿಕುಲ ಮರ್ದನ. ಜಗದ ವ್ಯಾಪಕ ಕೃಷ್ಣ. ಕೃಷ್ಣ ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ಜಗದ ವ್ಯಾಪಕ ಜಗದ ಜೀವಾತ್ಮಕ. ನಂಬಿದ ಭಕ್ತರ ಅಭಯ ಪ್ರದಾತ. ನಂಬಿದ ಭಕ್ತರ ಅಭಯ ಪ್ರದಾತ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸಿಂಧು ಶಯನ ಅರವಿಂದ ನಯನ ಪೊರೆ. ಸದಾ ನಿನ್ನ ಅಭಯಂ ನಿರಂತರಂ ಪೊರೆ ದಯದಿ ಶ್ರೀ ವಾಸುದೇವಂ. ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ ಸದಾ ನಿನ್ನ ಅಭಯಂ. ಸಾರ್ಥಕಿ, ಎಲ್ಲಿ ನನ್ನ ಪ್ರಾಣಸಕನು? ಇನ್ನೆಲ್ಲೇ ನಿನ್ನ ಪ್ರಾಣಸಕನು? ನಿನ್ನ ವಿಡಂಬನೆಯಿಂದ ಏಕೆ ಸಾರ್ಥಕಿ, ಏನಾಯಿತು? ಅದನ್ನು ನಾನು ಹೇಳುವುದಿಲ್ಲ, ನೀನೇ ನೋಡು. ಓಹೋ,
ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ. ಜನ ದುರ್ಯೋಧನನೆಂದು ಶ್ರೀಕೃಷ್ಣ ಪರಮಾತ್ಮನ ಆಶ್ರಯ ಪಡೆಯಲಿ ಎಂತಹ ವಿಡಂಬನೆ ಪಾತ್ರ. ಸಾರ್ಥಕಿ, ಇದು ವಿಡಂಬನೆಯಲ್ಲ, ಪಾಂಡವರ ದುರ್ದೈವ. ಅದಕ್ಕಾಗಿ ನಾವುಗಳು ಮರುಗುವುದಾದರೂ ಏಕೆ? ಅವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯವಲ್ಲವೇ? ಯುಧಿಷ್ಠರನು ತನ್ನ 4 ಸಹೋದರರು ಹಾಗೂ ಪಾಂಚಾಲಿಯೊಡನೆ ಚಿರದಿನದ ಸಲುವಾಗಿ ಪುನಃ ವನವಾಸವನ್ನು ಕೈಗೊಂಡರಾಯಿತು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ತಿಳಿದ ಬಳಿಕವೇ ನಾನು ಹೊರಟಿದ್ದೆ. ಆದರೆ ನನ್ನ ಸುದೈವ ಬಲದಿಂದ ನಿನಗಿಂತ ಮೊದಲು ನಾನೇ ಬಂದೆನು. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಯಲ್ಲಿ ಹೋದರೇನು? ಅವರವರ ಭಾವನಾನುರೂಪವಾದ ಫಲಗಳು ಅವರಿಗೆ ದೊರೆಯುವುದಲ್ಲವೇ ದುರ್ಯೋಧನ? ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂಥ ಸಮಯದಲ್ಲಿ 4 ಕಡೆ ತಿರುಗಿದರೆ ಹಲವಾರು ರಾಜರುಗಳ ಸಹಾಯವು ದೊರೆಯುವುದಲ್ಲವೇ? ನಾನು ಸಹಾಯವನ್ನು ಅಪೇಕ್ಷಿಸಿ ಇಲ್ಲಿಗೆ ಬಂದವನಲ್ಲ. ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಹಿತನುಡಿಗಳನ್ನು ಕೇಳಿ ಹೋಗಬೇಕೆಂಬ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಕೃಷ್ಣನು ಈ ಬಾರಿ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನಾನಿನ್ನು ಮರೆತಿಲ್ಲ ದುರ್ಯೋಧನ. ನಾನು ಮರೆತಿಲ್ಲ. ಹೇ ಜನಾರ್ದನ, ಜಾಗೃತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನಲ್ಲಿಯೇ ಅಡಗಿರುವುದು. ಶಬರಿಗಭಯವನಿತ್ತ ಪ್ರಭುವೇ ಏಳು, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ, ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳು, ಎನ್ನ ಮೊರೆ ಕೇಳು. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಅಗೆಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಜನಾರ್ದನ ಜಾಗರಿತನಾಗು. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವು ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗು ಮುನಿ ದರ್ಪದ
ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಭೃಗುಮುನಿ ದರ್ಪದ ಅಕ್ಷಿಯ ಅಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಜನಾರ್ದನ ಜಾಗೃತನಾಗು ತಂದೆ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಪಾಂಡವರ ಆರಾಧ್ಯವರೇಣ್ಯ, ಬ್ರಹ್ಮಾಂಡದೊಳು ನೀನೆ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು, ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೆಯ ಜನಾರ್ದನ. ತ್ವರಿತದಿ ಬಂದು ಕಾಯ್ದ ನೀನಂದು ಇಂದು ಮೌನವೆಯ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನಿಗಿಸು ಲೋಕದ ಭವ ಬಂಧನ, ನಿಗಿಸು ಲೋಕದ ಭವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಓ ಅರ್ಜುನ, ಮಾಧವ, ಬಂದು ಎಷ್ಟೊತ್ತಾಯ್ತು ಮಿತ್ರ? ಸಮಾಚಾರವೇನು? ಎಲ್ಲರೂ ಕ್ಷೇಮದಿಂದಿರುವರೇ? ಹೌದು ಮಾಧವ, ನಿನ್ನ ಅನುಗ್ರಹದಿಂದ ಎಲ್ಲರೂ ಕುಶಲರಾಗಿರುವರು. ಚೆಚೆ, ಚರಣದಡಿಯಲ್ಲೇಕೆ ಕುಳಿತೆ ಪಾರ್ಥ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಮಾಧವ, ನಿನ್ನ ಚರಣ ಸಾನ್ನಿಧ್ಯವೇ ನನಗೆ ಯೋಗ್ಯವಾದ ಸ್ಥಾನ, ಅದುವೇ ಮಹಾಪ್ರಸಾದ. ವಾಸುದೇವ ಯಾರು? ಕುರುಚಕ್ರೇಶ್ವರ. ಓ ಬಾಬಾ ಕೌರವೇಶ್ವರ, ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಾರದಾಗಿತ್ತೆ. ಕುರು ಸಾರ್ವಭೌಮನಾಗಬೇಕಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯ್ತಲ್ಲ ಬಾವಾ. ಬಾವಾ ಬಾಮಾರಮಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತ ನಿದ್ರಾ ವೇಷಧಾರಿಗಳನ್ನು ಎಚ್ಚರಿಸಲಾಗಿದೆ. ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರವಾಗದ ನೀನು ನಿನ್ನ ಪ್ರಾಣಮಿತ್ರ ಪಾರ್ಥ ಬಂದೊಡನೆ ಜಾಗೃತನಾದೆಯಲ್ಲ. ಬಹಳ ಚೆನ್ನಾಗಿದೆ ಏ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವಾ, ನೀನು ಬಂದದ್ದನ್ನು ನಾನು ಗಮನಿಸಲಿಲ್ಲವಷ್ಟೇ. ಹಾ, ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣವೇನು? ಕಾರಣವಿರುವುದು ಓರ್ಗರವ ಕಾಡು ಜಿಕ್ಕಿನಂತೆ ಕುರು ಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ಇಲ್ಲಿಗೆ ಬಂದಿರುವೆನು. ಏನು ಯುದ್ಧವೇ? ಬೇಡ ಬಾವಾ, ದುಡುಕಬೇಡ. ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಮಲೇರಿ ಬಾವಾ, ರಾಜ್ಯ ಗದ್ದುಗೆಯ ಮಹದಾಶೆಯಿಂದ ಯುದ್ಧದ ಮಲೇರಿ ಸಮರ ಸಾರುವುದರ ಪ್ರಯುಕ್ತ ಸಾವನ್ನಪ್ಪುವುದು
ಕುರು ಪಾಂಡವರೆಂದರಿತೆಯ ಬಾವಾ. ಭರತ ಭೂಮಾತೆಯ ಸಹಿತ ನಾಡಿನ ಸಮಸ್ತ ಸೈನ್ಯವೇ ಮಡಿದು ನಾರಿ ಮುತ್ತೈದೆಯರು ಮಾಂಗಲ್ಯಗಳಂ ಕಿತ್ತೆಸೆದು ರಕ್ತದ ಮಡಿವಿನೋಳು ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು ರಕ್ತದ ಮಡಿವಿನೋಳು ಹುಡುಕಾಡ ತೊಡಗುವರು. ತಮ್ಮ ಪತಿಪುತ್ರರ ಶವಗಳು. ಮತ್ತೆ ಬಾವಾ ಅರ್ಜುನ, ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿಹುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿ ಯಾರನು ವರಿಸಿಯಳು. ಧರಣಿ ನಾರಿ ಯಾರನು ವರಿಸಿಯಳು. ಯಾರೊಡನೆ ಸಮಾಗಮ ಬಯಸಿಯಳು. ಯಾರೊಡನೆ ಸಮಾಗಮ ಬಯಸಿಯಳು ಎಂಬ ವಿಚಾರವ ಅನುಸರಿಸು. ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ. ಬಾವಾ, ಕುರು ಸಾಮ್ರಾಜ್ಯದ ಪ್ರಳಯದಿಂದ ಯಾರಿಗಿಹುದು ಆದಾಯ. ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಬಾವಾ, ಅನುಜರಿಗನ್ಯಾಯ ಗೈವುದು ನ್ಯಾಯವೇ. ಸಹಜಾತರಿಗೆ ಸಮಭಾಗ ನೀಡಿ. ಸಹಜಾತರಿಗೆ ಸಮಭಾಗ ನೀಡಿ. ಮುಂದಿನ ಸಂತತಿಗಾದರ್ಶನಾಗು. ಮುಂದಿನ ಸಂತತಿಗಾದರ್ಶನಾಗು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು. ಮೂಲದಲ್ಲಿ ಶತಕೋಟಿ ರಾಜ ಮಹಾರಾಜರಾಳಿದ ಈ ನೆಲವು ಯಾರಲ್ಲಿ ಸ್ಥಿರವಾಗುಳಿದಿರುವುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಗಮನಿಸಿದೊಡೆ ಸಮಾಧಾನ ಕಾಂಬುದು. ಧರಣಿ ನಾರಿ ಯಾರನು ವರಿಸಿಯಳು. ಧರಣಿ ನಾರಿ ಯಾರನು ವರಿಸಿಯಳು. ಯಾರೊಡನೆ ಸಮಾಗಮ ಬಯಸಿಹಳು. ಯಾರೊಡನೆ ಸಮಾಗಮ ಬಯಸಿಹಳು ಎಂಬ ವಿಚಾರವ ಅನುಸರಿಸು. 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 ಬಾವಾ, ಈ ಧರಣಿ ಮಾತೆಯು ಯಾರನ್ನು ವರಿಸಿಹಳು. ಯಾರಲ್ಲಿ ಸ್ಥಿರವಾಗಿರುವಳು. ಯಾರೊಡನೆ ಸಮಾಗಮನ ಬಯಸಿರುವಳು. ಕೇವಲ ನೆಲೆದಾಸೆಗಾಗಿ ಸಹೋದರರಾದ ನೀವುಗಳು ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನು ಕೇಳು ಬಾವಾ. ಕೃಷ್ಣ, ರಾಜನೀತಿ ಧರ್ಮಶಾಸ್ತ್ರದಲ್ಲಿ ನನಗಿಂತಲೂ ಹೆಚ್ಚಿನ ಪರಿಶ್ರಮ ಚಕ್ರವರ್ತಿಯಾದ ನನಗುಂಟು. ಮೊದಲು ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿರುವರ ಬೇಡಿಕೆಗಳನ್ನು ಈಡೇರಿಸು. ಅರ್ಜುನ, ಮಾಧವ, ಕೇಳಿದೆಯಾ ನಿಮ್ಮಣ್ಣನಾಡುತ್ತಿರುವ ಮಾತುಗಳನ್ನ? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಿರುವಂತೆ ತೋರುತ್ತಿರುವುದು. ಹೌದು ಮಾಧವ. ಹಾಗಾದರೆ ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ ಪಾರ್ಥ? ವಾಸುದೇವ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ನಿಮ್ಮ ಕೃಪಾದೃಷ್ಟಿಯ ಭಾಗ್ಯವನ್ನು ಪಡೆದವನು ನಾನು.
ಆದ್ದರಿಂದ ನೀನು ನಮಗೆ ಸಹಾಯವನ್ನು ಮಾಡಲೇಬೇಕು ಮುಕುಂದ. ಕೂಡದು ಕೃಷ್ಣ, ನೀನು ನಮ್ಮೇರುವರೆಗೂ ಸಮಾನವಾದ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ನೀನು ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತಾವ ವಿಚಾರದಲ್ಲೋ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಅದಕ್ಕೆ ಪಾರ್ಥನಾದರೂ ನಿನಗಿಂತಲೂ ಚಿಕ್ಕವನಲ್ಲವೇ? ಇರಬಹುದು. ಹಾಗಾಗಿ ಆತನಿಗೆ ಬೇಕಾದ್ದನ್ನು ಮೊದಲು ಕೇಳುವ ಅಧಿಕಾರವು ಆತನಿಗಿದೆ. ಎಲ್ಲ ಕಪಟಿ. ಹಾ ದುಡುಕೋಬೇಡ. ಆದರೂ ನಾನು ನಿಮ್ಮೀರುವರೆಗೂ ಸಹಾಯ ಮಾಡುವೆನು. ಈಗ ಕೇಳಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ನಮ್ಮಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯದಳವೇ ಒಂದು ಕಡೆ ಮತ್ತು ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನೀನ್ಯಾವುದನ್ನು ಅಪೇಕ್ಷಿಸುವೆ ಪಾರ್ಥ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತ್ರನಾದ ಇವನನ್ನು ಕಟ್ಟಿಕೊಂಡು ಪ್ರಯೋಜನವಿಲ್ಲ. ಕೃಷ್ಣ, ಬಾವಾ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಗುರುದೇವ ಬಲರಾಮ ಸಹಿತ ಯಾದವ ಅಕ್ಷೋಹಿಣಿ ಸೈನ್ಯವೇ ನನ್ನ ಪಕ್ಷವನ್ನು ವಹಿಸಲಿ. ಬಲೇ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಪಡೆದೆ. ನಡೆ ಬಾವಾ, ಈಗಲೇ ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನಯ ಕಪಟ ಮೋಸವನ್ನು ನಾನರಿಯದವನೆಂದು ಭಾವಿಸಿದೆಯ ಮಾಧವ? ಮಾಧವ, ಇದೆಲ್ಲವೇ ನಿನ್ನೊಳಡಗಿ ಎಡೆಯಾಡುತ್ತೀಯ ಯಾವುದು ಕ್ರೀಡೆಯ ಸ್ವಭಾವ. ಕೃಷ್ಣ, ಮಾಧವ, ಇದೆಲ್ಲವೇ ನಿನ್ನೊಳಡಗಿ ಎಡೆಯಾಡುತ್ತೀಯ ಯಾವುದು ಕ್ರೀಡೆಯ ಸ್ವಭಾವ. ಕಪಟ ನೋಟದೊಳ್ಳೆಂಟನಿಗೆ ಗೆಲುವು ಸೂಚಿಸುವ ನಿನ್ನ ನಟನೆಯ ದಿಟ ಜಾಲವನ ಬಲ್ಲವನಲ್ಲವೆಂದರಿದಯ ಮುರಾರೆ. ಶತ್ರು ಶಿರಗಳಂ ಕತ್ತರಿಸಿ ನೆತ್ತರದರದಿಯಲ್ಲರ್ತಿಸಲು ಚಡಪಡಿಸುತ್ತಿರುವುದೆನ್ನ ಮನ, ಇದು ಸತ್ಯ. ಸಮರ ಕ್ಷೇತ್ರದೊಳು ನೀ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿರ್ದೊಡೆ. ಸಮರ ಕ್ಷೇತ್ರದೊಳು ನೀ ಶಸ್ತ್ರಾಸ್ತ್ರಗಳಂ ಸ್ಪರ್ಶಿಸದಿರ್ದೊಡೆ. ಆ ನಿನ್ನ ಸೋದರತ್ತೆಯ ಧ್ವಜ ಸೈರೇಂದ್ರಿಯ ಪತಿಗಳು, ಆ ನಿನ್ನ ಸೋದರತ್ತೆಯ ಧ್ವಜ ಸೈರೇಂದ್ರಿಯ ಪತಿಗಳು ಹೇಗೆ ಜಯಗಳಿಪರೋ ನಿರೀಕ್ಷಿಸುವೆರು. ಯದುಪದಿ ಬಹುಪಕ್ಷಪಾತಿ, ಕೃಷ್ಣ ಬಾವಾ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮಮತಿ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಖ. ಹೀಗಿರುವಲ್ಲಿ ನಾವು ನಿಮ್ಮೊಡನೆ ಬೆರೆಯಲು ಸಾಧ್ಯವೇ? ಕೃಷ್ಣ, ಆದರೂ ಬಾಧಕವಿಲ್ಲ. ಯುದ್ಧದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರುವೆ. ವಚನ ಭ್ರಷ್ಟನಾದಿಯೇ, ಎಚ್ಚರ. ಬಾವಾ, ಕೊಟ್ಟ ಮಾತನ್ನು ಇಟ್ಟ ಭಾಷೆಯನ್ನು ಎಂದಿಗಾದರೂ ತಪ್ಪಿ ನಡೆಯುವುದುಂಟೆ? ಕೃಷ್ಣ ಬಾವಾ, ಮುಂದೆ ನಿನ್ನ ಭೇಟಿ ಸಮರಾಂಗಣದಲ್ಲಿ ಆಗ ನೋಡಿವಿಯಂತೆ ಈ ನಿನ್ನ ಭಕ್ತರ 7 ಅಕ್ಷೋಹಿಣಿ ಸೈನ್ಯದ ಬಲಾಬಲಗಳನ್ನು. ಅದು ಮುಂದೆ ತಾನೇ ತಿಳಿಯುವುದು. ನಡೆ ಬಾವಾ. ಅರ್ಜುನ, ಮುಂದೆ ನಿನ್ನ ಭೇಟಿ
ಸಮರಾಂಗಣದಲ್ಲಿ. ಅದೇ ಸಮರಾಂಗಣದಲ್ಲಿ ಈ ಸಹಜ ಗಾಂಡೀವಿಯ ಪೌರುಷವನ್ನು ನೋಡುವೆಯಂತೆ ನಡೆ ದುರ್ಯೋಧನ. ಆರ್ಯವರ್ತದ ಯೋಗಿ ಶ್ರೇಷ್ಠನು, ನನ್ನ ಪ್ರಾಣಸಕನು ಬಂಧುವೂ ಆದ ಭಗವಾನ್ ವಾಸುದೇವ ಯಾದವ ಗಣಿಯು ನಮ್ಮ ಪಕ್ಷ ವಹಿಸಿದನು. ಇಂದಿಗೆ ನನ್ನ ದ್ವಾರಕಾ ಯಾತ್ರೆಯು ಸಫಲವಾಯಿತು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಿದ ಅಚ್ಯುತಾನಂತನಂ ಮೆಚ್ಚಿಸಿದೆ. ಬಿಚ್ಚು ಮನದಿ ನನ್ನ ಇಚ್ಛೆ ಪೂರೈಸಲು ಅಚ್ಯುತಾನಂತನಂ ಮೆಚ್ಚಿಸಿದೆ. ಸಿಂಧು ಶಯನ ನನ್ನ ರಥವೇರಿದೊಡೆ ನಾ ಕೃತಾರ್ಥನಾಗುವೆನು. ಸಿಂಧು ಶಯನ ನನ್ನ ರಥವೇರಿದೊಡೆ ಒಂದು ವಿಜಯದ ಪತಾಕೆಯನ. ಸಿಂಧು ಶಯನ ನನ್ನ ರಥವೇರಿದೊಡೆ ಒಂದು ವಿಜಯದ ಪತಾಕೆಯನ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಪಾಂಡವರನ್ನು ದುರ್ಬಲರಂದೇಳುವ ಪುಂಡರ ನಾಲಿಗೆ ತುಂಡರಿಸಿ ಗಂಡು ಗಲಿಗಳೆಂದೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಗಂಡು ಗಲಿಗಳೆಂದೊಗಳಿಕೊಳ್ಳುವ ಚಂಡ ಕೌರವರ ಗುಂಡಿಗೆ ಸೀಳಿ ಪಾಂಡವರ ದೋರ್ದಂಡತನವನ್ನು ಭರತ ಖಂಡದಲ್ಲಿ ನಾವು ತೋರ್ವೆವು. ಪಾಂಡವರ ದೋರ್ದಂಡತನವನ್ನು ಭರತ ಖಂಡದಲ್ಲಿ ನಾವು ತೋರ್ವೆವು. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಇಂದು ಮಹಾ ಶುಭೋದಯದ ದಿನ ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಮುಕುಂದನು ಅಭಯ ಪ್ರಸಾದಿಸಿದ. ಇಂದಿಗೆ ನಾಧನ್ಯನಾದೆನು. ಅರ್ಜುನ, ಮಿತ್ರ ಅರ್ಜುನ. ಮಾಧವ, ಅರ್ಜುನ, ಮಾಧವ, ಎಂತಹ ಕಾರ್ಯವನ್ನು ಮಾಡಿದೆ ಮಿತ್ರ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನ ಕೊಟ್ಟೇ ಇಲ್ಲ. ಮುಂದೆ ರಣದುರಂಧರರಾಗಿ ಮೆರೆಯುವ ಅಣ್ಣ ಬಲರಾಮ ಸಹಿತ ಯಾದವರ ಅಕ್ಷೋಹಿಣಿ ಸೈನ್ಯದಳವನ್ನು ಕೇಳಿಕೊಳ್ಳದೆ ಯುದ್ಧ ವಿಮುಖನು ನಿರಸ್ತ್ರನೂ ಆದ ನನ್ನನ್ನೇಕೆ ಕೇಳಿಕೊಂಡೆ ಪಾರ್ಥ? ಮಾಧವ, ಅರ್ಜುನ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾಗಿದ್ದುದು ನೀನು. ನಿನ್ನನ್ನು ಹೊಂದಿದೆನು ದೇವ. ಈ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರ ಗತಿಯು ಪದಭ್ರಷ್ಟರಿಗೆ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸಿ ನನಗೊಂದು ಗತಿಯನ್ನು ತೋರಿಸು ದೇವ. ಈ ನಿನ್ನ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು. ಅರ್ಜುನ, ಮಾಧವ, ವಿಜಯ ನಾನರಿಯನೇ ನಿನ್ನ ಶೌರ್ಯ.
ವಿಜಯ ನಾನರಿಯನೇ ನಿನ್ನ ಶೌರ್ಯ ನಿನ್ನೊಳೆಯ ವಾತ್ಸಲ್ಯದೊಳಿ ಬರಿ ನುಡಿದ ನುಡಿಯ ನಿನ್ನೊಳಿಯ ವಾತ್ಸಲ್ಯದೊಳಿ ಬರಿ ನುಡಿದ ನುಡಿಯ ಅರಿಯನೇ ನಿನ್ನ ವೀರ ಪ್ರಭಾವವನ ಪಾರ್ಥ ಅರಿಯನೇ ನಿನ್ನ ವೀರ ಪ್ರಭಾವವನ ಸಾಧಿಸು ಸಾಮರ್ಥ್ಯದಿ ಸಮರವ ವಿಜಯ ಪಾರ್ಥ ಅರ್ಜುನ ಮಾಧವ, ದೇವರು ದೇವರು ಎಂದು ನನ್ನನ್ನು ಕಟ್ಟಿಕೊಂಡು ಒದ್ದಾಡುತ್ತಿರುವೆಯಲ್ಲ, ಅಂತಹ ದೈವತ್ವವು ನನ್ನಲ್ಲೇನಿದೆ ಪಾರ್ಥ? ಮಾಧವ, ನನ್ನ ನಿನ್ನಲ್ಲಿ ಇಂತಹ ಇಂದ್ರಜಾಲವೇಕೆ ದೇವ? ಮಾಧವ, ನಿನ್ನಯ ದಯ ಒಂದೆನಗಿರೆ ಜಗವನೆ ಗೆಲ್ಲುವೆ ನಾನು, ಜಗವನೆ ಗೆಲ್ಲುವೆನು ನಿನ್ನಾಳೆ ಕೊಡುಗನಗ ಭಯವ ನೀನು. ಚಿಂತಿಸದಿರು ಜಯ ಧನಂಜಯ ಅಭಯವ ನೀಡುವೆ ನಾನು, ಅಭಯವ ನೀಡುವೆ ನಾನಿನಗೆಂದು ಧರ್ಮಕ್ಕೆ ಜಯವಾಗಲೇಂದು. ಜಯವನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವನು ಸಲ್ಲದು ಶೌರಿ. ಮಾಧವ, ಜಯವನು ಬಯಸಿ ಬರಲಿಲ್ಲವೋ ಹರಿ, ಭಯವೆಂಬುವನು ಸಲ್ಲದು ಶೌರಿ. ಸಾರಥಿಯಾಗಿ ಸಹಾಯವ ಮಾಡಿದರೆ ಕೃಷ್ಣ ಶ್ರೀಹರಿ ಸಹಾಯವ ಮಾಡಿದರೆ ದುರುಳರ ದುರಹಂಕಾರವ ಮುರಿದು ರಣದಲ್ಲಿ ಕರ್ಣನ ಶಿರವನ್ನು ತರಿದು, ದುರುಳರ ದುರಹಂಕಾರವ ಮುರಿದು ರಣದಲ್ಲಿ ಕರ್ಣನ ಶಿರವನ್ನು ತರಿದು, ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ, ಮಡದಿ ಪಾಂಚಾಲಿಯ ಶೋಕವ ನೀಗಿಪೆ ನಗವಯ. ನರನು ನೀನು ಅರೆಯು ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ನರನು ನೀನು ಶ್ರೀ ಅರಿಯು ನಾನು, ಆದರೂ ನಿನಗೆ ಸಾರಥಿಯಾಗುವೆನು. ಶಾಸನ ದಂಡವ ಹಿಡಿದು ನಿಂತರೆ ನಾನು ವಿಜಯ. ವಿಜಯ ಶಾಸನ ದಂಡವ ಹಿಡಿದು ನಿಂತರೆ ನಾನು, ಸಾಗರದಲೆಗಳು ವೇಗದಿ ತಿಳಿಸಿ ಗಿರಿಕಾರ್ಮೋಟಗಳಾರ್ಪಡಿಸಿ, ಸಾಗರದಲೆಗಳು ವೇಗದಿ ಚಲಿಸಿ ಗಿರಿಕಾರ್ಮೋಟಗಳಾರ್ಪಡಿಸಿ, ದಲೆಯೊಳಗುಳಿವರೆ ದುರುಳರು ಸಹಿಸಿ, ನರರ ಅಜ್ಞಾನ ವಿನೋದದಿಂದ ಅಳಿಸಿ,
ಶಾಂತಿಯಗೊಳಿಸುವೆ ನಾನೀ ಜಗವ ಚಿಂತಿಸದಿರು ವಿಜಯ. ವಂಚನಗಿರೆ ಜಗವನೆ ಗೆಲ್ಲುವೆ ನಾನು, ಜಗವನೆ ಗೆಲ್ಲುವೆನು ನಿನ್ನಾಣೆ ಕೊಡು ನನಗ ಭಯವ ನೀನು. ಅರ್ಜುನ, ಮಾಧವ, ಅಂತೂ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆಯಲ್ಲ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆದುಕೊಳ್ಳುವುದು ನನ್ನ ಕರ್ತವ್ಯ. ಅರ್ಜುನ, ಮಾಧವ, ಇಲ್ಲಿ ನಡೆದ ಸಮಾಚಾರವನ್ನು ಧರ್ಮಾದಿಯಾಗಿ ಎಲ್ಲರಿಗೂ ತಿಳಿಸು. ಹಾಗೆ ಆಗಲಿ ಮಾಧವ. ದೇವಕಿ ವರನಂದನ, ದೇವಕಿ ವರನಂದನ, ಭಾವಜನಯನ ನಮಿಪೆ ಮಾಧವ, ದೇವಕಿ ವರನಂದನ. ನಂದ ಗೋಕುಲ ಮಂದರ ಮಧುರ, ನಂದ ಗೋಕುಲ ಮಂದರ ಮಧುರ, ಮುರುಳಿಯ ಗಾನಕ್ಕೆ ಮರುಳಾದ ಜನರ, ಮುರುಳಿಯ ಗಾನಕ್ಕೆ ಮರುಳಾದ ಜನರ, ಬಂಧುವೆನಿಸಿದ ಪರಮಾತ್ಮನು ನೀನೇ ಕೃಷ್ಣ. ಬಂಧುವೆನಿಸಿದ ಪರಮಾತ್ಮನು ನೀನೆ, ಐವರ ಅಭಿಮಾನ ನಿನದಾಯಿತೋ, ಇನ್ನು ಬಾಳಿನ ಆನಂದ ಬೆಳಕಾಯಿತೋ. ಐವರ ಅಭಿಮಾನ ನಿನದಾಯಿತೋ, ನಮ್ಮ ಬಾಳಿನ ಆನಂದ ಬೆಳಕಾಯಿತೋ, ಇನ್ನು ನಿನಗಿಂತ ಪರದೈವ ಬೇರಿಲ್ಲವು, ಇನ್ನು ನಿನಗಿಂತ ಪರದೈವ ಬೇರಿಲ್ಲವು. ನಮಿಪೆ ಮಾಧವ, ದೇವಕಿ ವರನಂದನ, ಭಾವಜನಯನ ನಮಿಪೆ ಮಾಧವ, ದೇವಕಿ ವರನಂದನ, ದೇವಕಿ ವರನಂದನ, ದೇವಕಿ ವರನಂದನ.